ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಯಾವ ಕಾಲದಲ್ಲಿಯೂ ಯಾವುದೇ ಮನುಷ್ಯನಿಗೂ ಕೂಡ ಸಂಪತ್ತು ಅಂತಂದ್ರೆ ಇಷ್ಟ. ಸಂಪತ್ತು ವಿಪತ್ತು ಅಂತ ಕೆಲವರು ಹೇಳ್ತಾರೆ. ಆದರೆ ಆ ಸಂಪತ್ತು ವಿಪತ್ತು ಅಂತ ಹೇಳೋನು ಕೂಡ ಸಂಪತ್ತು ಗಳಿಸಿ ಆಮೇಲೆ ಅದರಿಂದ ವಿಪತ್ತು ಒಳಗಾದ್ಮೇಲೆ ಹೇಳಿರ್ಬೇಕು. ಇಲ್ಲಾಂದ್ರೆ ಅವನಿಗೆ ಹೆಂಗ್ ಗೊತ್ತಾಗ್ತಾ ಇತ್ತು. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಸಂಪತ್ತು ವಿಪತ್ತಲ್ಲ. ಅದಕ್ಕೆ ನಮ್ಮ ದೇಶದ ಜನ ಬೇರೆಯವ್ರನ್ನ ಕೊಳ್ಳೆ ಹೊಡೆದು ಸಂಪತ್ತು ಗಳಿಸಕ್ ಹೋಗ್ಲಿಲ್ಲ, ಅಂದ್ರೆ ಬೇರೆ ದೇಶಕ್ಕೆ ಹೋಗ್ಲಿಲ್ಲ. ಇಲ್ಲೆಲ್ಲೇ ಹೊಡೆದಾಡ್ತಿದ್ರು, ಆ ಮಾತು ಬೇರೆ. ಒಂದು ಕಡೆ ರಾಜರುಗಳು, ವ್ಯಾಪಾರಿಗಳು, ಶ್ರೀಮಂತರುಗಳು ಸಂಪತ್ತನ್ನ ಸೃಷ್ಟಿ ಮಾಡಿ ಅದನ್ನು ಹಂಚಿ ತಾವು ಗಳಿಸಿ ದೇಶವನ್ನ, ಅವರ ರಾಜ್ಯವನ್ನ ಸಮೃದ್ಧ ಮಾಡ್ಕೊಳ್ತಾ ಇದ್ರು. ಇನ್ನೊಂದು ಕಡೆ ತಪಸ್ವಿಗಳಾದಂತಹವರು, ಅವರು ಈ ಲೌಕಿಕ ಸಂಪತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಸಂಪತ್ತಿನ ಕಡೆಗೆ ಅವರ ಸಂಪೂರ್ಣ ಗಮನವನ್ನು ಹರಿಸಿದ್ರು. ಅವರು ಆತ್ಮ ಸಂಪತ್ತನ್ನ ಗಳಿಸುವ ಮಾರ್ಗ, ಆತ್ಮ ಸಂಪತ್ತಿನ ಮಹತ್ವ, ಆತ್ಮ ಸಂಪತ್ತಿನಿಂದ ಸಿಗುವ ಆನಂದ, ಇವೆಲ್ಲವನ್ನು ತುಂಬಾ ಚೆನ್ನಾಗಿ ಸಂಶೋಧನೆ ಮಾಡಿದರು. ಅದನ್ನ ಬರೆದಿಟ್ರು. ಉಪನಿಷತ್ತುಗಳು, ಬೇರೆ ಬೇರೆ ತಾವು ಕಂಡುಕೊಂಡಂತಹ ಮಾರ್ಗಗಳಿಗೆ ಹೆಸರು ಕೊಟ್ಟು ಆ ಸಂಪತ್ತನ್ನ ಅವರ ಮಾತುಗಳಲ್ಲಿ ಹುದುಗಿಸಿ ಇಟ್ರು. ಅಂತಹ ಒಂದು ಮಾತು ಸುಭಾಷಿತಗಳು. ಸುಭಾಷಿತ ಅಂದ್ರೆ ಒಳ್ಳೆ ಮಾತು ಅಂತ ಅರ್ಥ. ಸು ಅಂದ್ರೆ ಒಳ್ಳೆಯದು, ಭಾಷಿತ ಅಂದ್ರೆ ಮಾತು. ಅದರಲ್ಲಿ ಬಹಳ ಅದ್ಭುತವಾದ ಒಂದು ಮಾತು, ಪೃಥ್ವಿಯಾಂ ತ್ರೇಣಿ ರತ್ನಾನಿ. ರತ್ನ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ಲ. ವಜ್ರ, ವೈಡೂರ್ಯ, ಮುತ್ತು, ರತ್ನ ಅಂದ್ರೆ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಅದನ್ನೇ ಹೋಲಿಕೆ ಕೊಡ್ತಾರೆ ಅವರು. ಪೃಥ್ವಿಯಾಂ ತ್ರೇಣಿ ರತ್ನಾನಿ. ಈ ಭೂಮಿಯಲ್ಲಿ 3 ರತ್ನಗಳಿದಾವೆ. ಯಾವ್ಯಾವ್ದಪ್ಪ ಆ 3 ರತ್ನಗಳು? ಜಲಂ, ಅನ್ನಂ, ಸುಭಾಷಿತಂ. ಯಾವ 3 ರತ್ನ ಅಂದ್ರೆ, ಮೊದಲನೇದು ಜಲ ಅಂದ್ರೆ ನೀರು, ಎರಡನೇದು ಅನ್ನ, ಮೂರನೇದು ಸುಭಾಷಿತ. ಎಂಥ ಅದ್ಭುತ ಚಿಂತನೆ ನೋಡಿ ಆ ಅನುಭಾವಿಯದು, ಆ ಪಂಡಿತನದು, ಆ ಕವಿ ಪಂಡಿತ. ಯಾರು ಹೇಳಿರ್ಲಿ ಆ ಮಾತು, ಅವನ ಹೆಸರು ಏನು ಅನ್ನೋದು ಗೊತ್ತಿಲ್ಲ. ಎಲ್ಲಿ ಹೇಳಿದ್ದಾರೆ? ಪ್ರಾಯಶಃ ಮಹಾಭಾರತದಲ್ಲಿ ಬಂದಿರಬಹುದೇನೋ, ಗೊತ್ತಿಲ್ಲ. ಆದರೆ ಇದೊಂದು ಪ್ರಚಲಿತವಾದ ಸುಭಾಷಿತ, ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಚಲಿತವಾದಂತಹ ಸುಭಾಷಿತ. ಪೃಥ್ವಿಯಾಂ ತ್ರೇಣಿ ರತ್ನಾನಿ ಜಲಂ, ಅನ್ನಂ, ಸುಭಾಷಿತಂ. ಪಾಷಾಣ ಖಂಡೇಶು ಮೂಢೈಹಿ. ಮೂಢ ಜನರು ಪಾಷಾಣ ಖಂಡೇಶು. ಪಾಷಾಣ ಅಂದ್ರೆ ಕಲ್ಲು, ವಿಷ ಅಂತನೂ ಆಗುತ್ತೆ. ಈ ಸುಭಾಷಿತದಲ್ಲಿ ಕಲ್ಲು ಅಂತ ತಗೋಬೇಕು. ಪಾಷಾಣ ಖಂಡೇಶು ಅಂದ್ರೆ ಕಲ್ಲಿನ ತುಂಡಿಗೆ, ಕಲ್ಲಿನ ಚೂರಿಗೆ. ರತ್ನ ಸಂಜ್ಞಾ ವಿಧೀಯತೆ. ರತ್ನದ
ಸಂಜ್ಞೆಯನ್ನ ಕೊಟ್ಟಿದ್ದಾರೆ. ನೋಡಿ ಅವನು ಎಂತಹ ತಪಸ್ವಿ ಇರಬೇಕು, ಎಂತಹ ತ್ಯಾಗಿ ಇರಬೇಕು. ಅವನಿಗೆ ರತ್ನ ಹೇಗೆ ಕಂಡಿದೆ ಅಂದ್ರೆ ಕಲ್ಲಿನ ತುಂಡಾಗಿ ಕಂಡಿದೆ. ನಿಜ ಅಲ್ವಾ? ನಿಮಗೆ ಎಲ್ಲ ಚೆನ್ನಾಗಿ ಸಿಕ್ಕಾಗ ರತ್ನ ಬೇಕು, ಮುತ್ತು ಬೇಕು, ಮುತ್ತು ರತ್ನ ವ್ಯವಹಾರ ಬೇಕು. ಕೆಂಬಂದ್ರೆ ಆಚೆ ಹೋಗಿ, ಅದು ರೆಕಾರ್ಡ್ ಆಗತ್ತೆ, ಗೊತ್ತಿರ್ಲಿ. ಮತ್ತೆ ಅಂದ್ರೆ ಮೂರು ಇಲ್ದೆ ಹೋದ್ರೆ, ಜಲ, ಒಳ್ಳೆ ನೀರು ಸಿಗ್ಲಿಲ್ಲ ಕುಡಿಯೋದಕ್ಕೆ, ಒಳ್ಳೆ ಅನ್ನ ಸಿಗ್ಲಿಲ್ಲ ಹಸಿವಾದಾಗ ಉಣ್ಲಿಕ್ಕೆ, ನೊಂದಾಗ ಅಥವಾ ಚಿಂತನೆಯಲ್ಲಿದ್ದಾಗ, ಸಂತೋಷದಲ್ಲಿದ್ದಾಗ, ಚಿಂತೆಯಲ್ಲಿದ್ದಾಗ, ದುಃಖದಲ್ಲಿದ್ದಾಗ, ಒಂದೆರಡು ಸುಭಾಷಿತಗಳು, ಒಂದೆರಡು ಒಳ್ಳೆ ಮಾತು ಸಿಗಲಿಲ್ಲ, ಆವಾಗ ಅವನಿಗನ್ಸುತ್ತೆ ಏನು ಇಲ್ಲ ಈ ಜಗತ್ತಿನಲ್ಲಿ. ಅವನ ಹತ್ರ ಎಷ್ಟೇ ಮುತ್ತು ರತ್ನಗಳಿರಲಿ, ಎಷ್ಟೇ ವಜ್ರ ವೈಡೂರ್ಯಗಳಿರಲಿ, ಯಾವುದು ಪ್ರಯೋಜನ ಇಲ್ಲ, ಅದು ಉಪಯೋಗವಿಲ್ಲ ಅಲ್ವಾ? ಹೊಟ್ಟೆ ತುಂಬದಾಗ್ತಾನೆ ಅಲ್ಲ. ಧರ್ಮಶಾಸ್ತ್ರಗಳು ಕೂಡ ಅಷ್ಟೇನೆ. ಧರ್ಮಶಾಸ್ತ್ರಗಳು, ಧ್ಯಾನ, ಪೂಜೆ ಎಲ್ಲವೂ ಯಾವಾಗಪ್ಪ ಇಷ್ಟ ಆಗ್ತವೆ ಅಂದ್ರೆ ಹೊಟ್ಟೆ ತುಂಬ ಅನ್ನ ಸಿಗತ್ತೆ ಪೂಜೆ ಆದ್ಮೇಲೆ. ನಿಮಗೂ ಇವತ್ತು ಈಗೆಲ್ಲ ಇಷ್ಟು ಬೇಗ ಯಾಕೆ ಎದ್ದು ಬಂದಿದ್ದೀರಾ ಅಂದ್ರೆ ಈಗ ಪ್ರವಚನ ಆಗತ್ತೆ, ಯೋಗ ಆಗತ್ತೆ. ಯೋಗ ಆದ ಕೂಡಲೇ ಹೊಟ್ಟೆ ತುಂಬ ಜ್ಯೂಸ್ ಸಿಗತ್ತೆ, ಇಲ್ಲ ಹೊಟ್ಟೆ ತುಂಬ ಮಜ್ಜಿಗೆ ಸಿಗತ್ತೆ. ಅವೆರಡು ಸ್ಪಿರಿಲ್ನ ಮಾತ್ರ ನಂಬಿಟ್ರೆ ಸಂತೋಷ, ಆನಂದವಾಗಿರ್ಬೋದು. ಮತ್ತು ಇವೆಲ್ಲದಕ್ಕಿಂತ ಹೆಚ್ಚಾಗಿ ಉಪವಾಸ ಮುಗಿದು ಬಿಡ್ಲಿ, ಆಮೇಲೆ ಮಸ್ತಾಗಿ ಉಣಬಹುದು. ಹೌದಿಲ್ವಾ? ಅದಕ್ಕೆ ಇಷ್ಟು ದೂರ ಬಂದಿದ್ದೀರಾ. ಆನಂದವಾಗಿರೋದಕ್ಕೆ, ಉಣ್ಣೋದಕ್ಕೆ. ಈ ಉಪವಾಸ ಆದ್ರೂ ಕೂಡ ಯಾಕಪ್ಪ ಅಂದ್ರೆ ಮುಂದೆ ಚೆನ್ನಾಗಿ ಊಟ ಮಾಡಕ್, ಖುಷಿಯಾಗಿರೋದಕ್ಕೆ. ಅಂದ್ರೆ ಈ ಜಗತ್ತಿನಲ್ಲಿ ಈ ಮೂರು ಇಲ್ಲದೆ ಹೋದ್ರೆ, ಜಲ, ಅನ್ನ ಮತ್ತು ಸುಭಾಷಿತಗಳು, ಒಳ್ಳೆಯ ಮಾತುಗಳು, ಪುರಾಣ ಪ್ರವಚನಗಳು, ಆಮೇಲೆ ಒಳ್ಳೆ ಭಾಷಣಗಳು, ಒಳ್ಳೆಯ ಪುಸ್ತಕಗಳು ಏನು ಇಲ್ಲದೆ ಹೋಗಿದ್ರೆ ಈ ಜಗತ್ತು ಹೆಂಗಿರ್ತಿತ್ತು? ಪ್ರಾಯಶಃ ಇಷ್ಟು ವರ್ಷ ಬದುಕ್ತಾನೆ ಇರಲಿಲ್ಲ. ಇಷ್ಟು ವರ್ಷ ಈ ಜಗತ್ತು ಬದುಕ್ತಾ ಇರಲಿಲ್ಲ. ಹೊಡೆದಾಡಿ ಮನುಷ್ಯ ಸತ್ತೋಗ್ಬಿಡ್ತಿದ್ದ. ಆಮೇಲಿಂದ ಕೊಲೆ ಸುಲಿಗೆಗಳಲ್ಲೇ ಮನುಷ್ಯ ತಾನು ಹಾಳಾಗಿ ಬೇರೆಯವ್ರನ್ನ ಹಾಳು ಮಾಡಿಬಿಡ್ತಾ ಇದ್ದ, ಅಥವಾ ಬೇರೆಯವ್ರನ್ನ ಮೊದಲು ಹಾಳು ಮಾಡಿ ಮುಂದೆ ಈ ಹೊಡೆದಾಟದ ನಿಯಮ ಹೆಂಗಿರುತ್ತೆ ಗೊತ್ತೇನು? ಈಗ ಒಂದು 4-5 ದಿವಸದಿಂದ ನಾನು ಪೇಪರಲ್ಲಿ, ಟಿವಿಲಿ ನೋಡಿದ್ರೆ ಗೊತ್ತಾಗತ್ತೆ. ಸಿರಿಯಾದಲ್ಲಿ ದೊಡ್ಡ ಗಲಾಟೆ ನಡೆದಿದೆ, ಅಂತರ್ಯುದ್ಧ. ಅವರವರೇ ಬಾಂಗ್ಲಾದೇಶದಲ್ಲಿ ಹೊಡೆದಾಡಿದ್ರು, ಈಗ ಪಾಕಿಸ್ತಾನದಲ್ಲಿ ಹೊಡೆದಾಡ್ತಾ ಇದ್ದಾರೆ. ಅಂದ್ರೆ ಹಿಂಸೆಯ ಒಂದು ನಿಯಮ ಏನಪ್ಪಾ ಅಂತಂದ್ರೆ ಮೊದಲು ಅದು ಬೇರೆಯವ್ರನ್ನ ಟಾರ್ಗೆಟ್ ಮಾಡುತ್ತೆ, ಬೇರೆಯವ್ರನ್ನ ಗುರಿ ಆಗಿಸ್ಕೊಳ್ಳುತ್ತೆ. ಅವ್ರ ಭಯೋತ್ಪಾದಕರುಗಳು ಬೇರೆಯವ್ರನ್ನ ಹೊಡೆದಾಕ್ಬೇಕು, ನಮ್ಮ ಧರ್ಮದವ್ರು ಒಬ್ಬರೇ ಇರಬೇಕು, ಇನ್ನು ಬೇರೆಯವ್ರು ಯಾರು ಇರಬಾರ್ದು. ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ. ಹೌದು, ಕೊನೆಗೆ ಎಲ್ರೂ ಹೊಡೆದಾಕಿದ್ರೆ ಬೇರೆಯವ್ರನ್ನ. ಆಮೇಲೆ ಅದೇನ್ ಮಾಡುತ್ತೆ ಅಂದ್ರೆ ಇನ್ಮೇಲೆ ಅವ್ರವ್ರನ್ನೇ ಹೊಡೆದಾಡಕ್ಕೆ ಶುರು ಮಾಡುತ್ತೆ. ಹಿಂಸೆಗೆ ಸುಮ್ಮನಿರಕ್ಕೆ ಬರಲ್ಲ. ಭಸ್ಮಾಸುರನ ಕಥೆ ಏನು ಪುರಾಣಗಳಲ್ಲಿ ಕಲ್ಪಿಸಿದಾರಲ್ಲ, ಬಹಳ ಅದ್ಭುತವಾದ ಕಥೆ ಅದು, ಬಹಳ ಅದ್ಭುತವಾದ ಕಥೆ. ಕೊನೆಗೆ ತನ್ನ ತಲೆ ಮೇಲೆ ತಾನು ಕೈ ಇಟ್ಕೊಂಡು ಸತ್ತೋಗೋದೆ ಹಿಂಸೆಯ ಒಂದು ನಿಯಮ. ಆದ್ರಿಂದ ಭಾರತ ದೇಶ ಸುಮಾರು 20-30 ಸಾವಿರ ವರ್ಷಗಳಿಂದ ಯಾಕಪ್ಪ ನಾಗರಿಕತೆಯನ್ನು ಉಳಿಸ್ಕೊಂಡಿದೆ ಅಂದ್ರೆ ಬೇರೆಯವರ ಹಿಂಸೆಯನ್ನು ಸಹಿಸ್ಕೊಳ್ತು. ತಮ್ಮಲ್ಲಿ ಹೊಡೆದಾಡ್ತಿದ್ರು ರಾಜರು, ಆದರೆ ಬೇರೆಯವ್ರನ್ನ ನಾವೆಲ್ಲ ಒಗ್ಗಟ್ಟಾಗಿ ಹೊರಗಾಕಬೇಕು ಅಂತ ಯಾವತ್ತೂ ಭಾರತ ಯೋಚನೆ ಮಾಡಲಿಲ್ಲ. ಹೊರಗಾಕಿ ಅವ್ರನ್ನೆಲ್ಲ ಕೊಂದು
ನಾವು ಬದುಕಬೇಕು ಅಂತ ಹೇಳಿ ಎಂದು ಭಾರತೀಯರು, ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಆತ್ಮವಾದಂತಹ ಆಧ್ಯಾತ್ಮಿಕತೆ, ಸ್ಪಿರಿಚುಯಾಲಿಟಿ, ಧರ್ಮ, ಇದು ಭಾರತದ ಆತ್ಮ. ಇದು ಭಾರತದ ಅಂತರಂಗದಲ್ಲಿ ಧರ್ಮದ ಪ್ರವಾಹ ಹರಿತಾ ಇದೆ. ಅದು ಯಾವುದೇ ಧರ್ಮ ಇರ್ಬೋದು. ಒಂದು ಕಾಲದಲ್ಲಿ ವೇದಗಳು, ಒಂದು ಕಾಲದಲ್ಲಿ ಆಗಮಗಳು, ಒಂದು ಕಾಲದಲ್ಲಿ ಬೌದ್ಧ, ಜೈನ, ಆಮೇಲಿಂದ ಶೈವ, ಅದಕ್ಕಿಂತ ಪೂರ್ವದಲ್ಲಿ, ವೇದಗಳಿಗಿಂತ ಪೂರ್ವದಲ್ಲಿ ಶಿವಧರ್ಮ, ಇವೆಲ್ಲವೂ ಕೂಡ ತನ್ನ ಆತ್ಮದಲ್ಲಿ ಅಡಗಿಸಿಕೊಂಡಿರ್ತಕ್ಕಂಥದ್ದು ಶಾಂತಿ, ಧ್ಯಾನ, ಮೋಕ್ಷ, ಸಾಮರಸ್ಯ, ಪರಮಾತ್ಮನೇ ಅಂತಿಮ ಗುರಿ. ಇವೆಲ್ಲವಕ್ಕೂ ಕೂಡ ಹೆಸರೇನೇನೋ ಇಟ್ಕೊಂಡಿರ್ಬೋದು. ಆದ್ರಿಂದ ಇವತ್ತಿನವರೆಗೆ ನಾವು ಉಳ್ಕೊಂಡಿದ್ದೀವಿ, ನಮ್ಮ ಸಂಪ್ರದಾಯ ಉಳ್ಕೊಂಡಿದ್ದಾವೆ. ಕೆಲವು ಸಾರಿ ಗೊಡ್ಡು ಸಂಪ್ರದಾಯಗಳಂತೂ ಅನ್ನಿಸ್ಬೋದು ನಿಮಗೆ, ನಮಗೂ ಅನ್ನಿಸ್ತದೆ. ಕುಂಭಮೇಳ ಸರಿಯಲ್ಲಪ್ಪ, ಇದು ಸರಿಯಲ್ಲ, ಅದು ಸರಿಯಲ್ಲ. ಆದ್ರೆ ಆಳವಾಗಿ ವಿಚಾರ ಮಾಡಿ ನೋಡಿದಾಗ ಅಂತಹ ಕೆಲವು ಮೇಲ್ನೋಟಕ್ಕೆ ಉಪಯೋಗವಿಲ್ಲದ ಅಥವಾ ಮೂಢನಂಬಿಕೆಗಳು ಅಂತ ತೋರಿದ್ರು ಕೂಡ ಅವುಗಳಿಂದನೂ ಶಾಂತಿ, ಸಮಾಧಾನ, ಪರಮಾತ್ಮನ ಬಗ್ಗೆ ಭಕ್ತಿ ಉಳ್ಕೊಂಡಿದೆ. ಕಷ್ಟ ಕಾಲದಲ್ಲಿ ಅಂಥವರು ಕೂಡ ಪ್ರಾಣ ತ್ಯಾಗ ಮಾಡಿ ದೇಶವನ್ನು ಉಳಿಸ್ಕೊಂಡಿದ್ದಾರೆ. ದೇಶವನ್ನು ಉಳಿಸ್ಕೊಳ್ಳದೆ ಹೋಗಿದ್ರೆ ಈ ಸಂಸ್ಕೃತಿನೂ ಹಾಳಾಗೋಗ್ಬಿಡ್ತಿತ್ತು. ಬ್ರಿಟಿಷರು ಇದನ್ನ ಛಿದ್ರ ಮಾಡಕ್ ನೋಡಿದ್ರು. ಬರೀ ಪಾಕಿಸ್ತಾನ ಒಂದಲ್ಲ, ಖಲಿಸ್ತಾನ, ಈ ಕಡೆ ದ್ರಾವಿಡ್ರನ್ನ, ಆ ಕಡೆ ಈಶಾನ್ಯ ವಲಯಗಳನ್ನ ಬೇರೆ ಬೇರೆ ಮಾಡಕ್ ನೋಡಿದ್ರು ಬ್ರಿಟಿಷರು. ಆದರೆ ಸಂಪ್ರದಾಯಗಳ ಹೆಸರಿನಲ್ಲಿ ನಮ್ಮ ದೇಶವನ್ನ ಮತ್ತೆ ಉಳಿಸ್ಕೊಂಡ್ರು. ಒಬ್ಬ ಮಹಾತ್ಮ ಗಾಂಧೀಜಿ ಅವರು ವೈದಿಕ ಧರ್ಮವನ್ನು ಅನುಸರಣೆ ಮಾಡಿದ್ರು ಕೂಡ ತಾವು ನೊಂದು ಸೈರಿಸಿ ವ್ರತ ನಿಯಮಗಳನ್ನು ಮಾಡಿ ತಮ್ಮ ಮೇಲೆ ಜನರ ಪ್ರೀತಿ, ಅಭಿಮಾನ ಬರೋ ಹಾಗೆ ಮಾಡಿಕೊಂಡ್ರು. ಅದು ಸ್ವಾತಂತ್ರ್ಯದ ಅಂತಿಮ ಸಿದ್ಧಿಗೆ ಕಾರಣ ಆಯಿತು. ಇಷ್ಟಾದರೂ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆದರೂ ನಾವೆಲ್ಲ ಒಗ್ಗಟ್ಟಾಗಿ ಉಳಿಲಿಕ್ಕೆ ಮಹಾತ್ಮ ಗಾಂಧೀಜಿಯವರ ಕೊಡುಗೆ. ಆ ನಂತರ ಅಂಬೇಡ್ಕರ್ ಅವರು, ನೆಹರು, ಶಾಸ್ತ್ರಿ, ಪ್ರತಿಯೊಬ್ಬರು, ಬಾಬು ರಾಜೇಂದ್ರ ಪ್ರಸಾದ್, ಅದರಲ್ಲಿ ಮತ್ತೆ ಹೋರಾಟದಲ್ಲಿ ಅನೇಕ ಜನ ತ್ಯಾಗಿಗಳು, ಯೋಗಿಗಳು, ಸಂತರು, ಶರಣರು ಪ್ರಾಣ ಕೊಟ್ಟಿದ್ದಾರೆ. ಅವರೆಲ್ಲ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಭಾರತ ದೇಶ ಉಳ್ಕೊಂಡಿದೆ. ನಾವು ಸಂಪ್ರದಾಯವನ್ನು ಒಪ್ಪದೇ ಇರಬಹುದು, ಆದ್ರೆ ಯಾರೋ ಒಬ್ಬ ಸ್ವಾಮೀಜಿ ಹೇಳಿದಾರ, ಕಾಡಸಿದ್ದೇಶ್ವರರು ಹೇಳಿದಾರಲ್ಲ, ತಾಲಿಬಾನಿಗಳು, ಇದು ಅವರ ಮೂರ್ಖತನದ ಪರಮಾವಧಿ. ನಮ್ಮಲ್ಲಿ ಯಾರೂ ತಾಲಿಬಾನಿಗಳು ಹುಟ್ಟಿಲ್ಲ. ತಾಲಿಬಾನಿಗಳು ಹುಟ್ಟಿದ್ರೆ ಈ ದೇಶ ಇಷ್ಟು ಒಗ್ಗಟ್ಟಾಗಿರ್ಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಒಪ್ಪದೇ ಇರಬಹುದು, ಆದರೆ ಅವ್ರನ್ನ ನಾಶ ಮಾಡಿಬಿಡ್ಬೇಕು. ಇವರನ್ನೇ ಈಗ ಲಿಂಗಾಯತ ಪೀಠದಲ್ಲಿ ಕೂತ್ಕೊಂಡು ಅವರು ತಾಲಿಬಾನಿಗಳು ಅಂತ ಲಿಂಗಾಯತರನ್ನ ಹೇಳ್ತಿದಾರಲ್ಲ, ಅವ್ರನ್ನ ನಾವು ಪಾಕಿಸ್ತಾನಿಗಳು ಅಂತ ಹೇಳ್ಬೋದಲ್ವ, ಪಾಕಿಸ್ತಾನದವರು ಅಂತ ಹೇಳಿ. ಪಾಕಿಸ್ತಾನದವರು ಭಾರತವನ್ನೇ ಇಬ್ಬಾಗ ಮಾಡಿದಾರಲ್ಲ, ಹಾಗೆ ಧರ್ಮದ ಪೀಠ ಬಿಟ್ಬಿಟ್ಟು ಅವರು ತಾಲಿಬಾನಿ ಅಂತ ಹೇಳಿ ಏನಾರ ಹೇಳಿ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸಂಪ್ರದಾಯ ತಾಲಿಬಾನಿಗಳ ತರ ಇಲ್ಲ. ಯಾವುದೇ ಸಂಪ್ರದಾಯ ಮೂರ್ತಿ ಭಂಜನೆ ಮಾಡ್ರಿ, ಹೊಡೆದಾಕ್ಬಿಡ್ರಿ, ಕೊಂದಾಕ್ಬಿಡ್ರಿ ಅಂತ ಹೇಳಿ ಅದನ್ನ ಆಚರಣೆ ಮಾಡಿಲ್ಲ. ಒಪ್ಪದೇ ಇರ್ಬೋದು, ಇವತ್ತಿಂದಲ್ಲ, ಚಾರುವಾಕರ ಕಾಲದಿಂದನೂ ಒಪ್ಪದೇ ಇರಬಹುದು. ಕೃಷ್ಣ ಒಂದ್ ಕಡೆ ಇದ್ರೆ ಇನ್ನೊಂದ್ ಕಡೆ ಚಾರುವಾಕ ಇದ್ದ, ಆದ್ರೂ ಅವರು ಕೊಲೆ ಮಾಡುವಷ್ಟರ ಮಟ್ಟಿಗೆ ಹೋಗ್ಲಿಲ್ಲ. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ದೇಶ, ನಮ್ಮ ಸಂಸ್ಕೃತಿ ಮೂಲ ಏನು ಪರಮಾತ್ಮನನ್ನ ಆರಾಧಿಸ್ತಕ್ಕಂಥ, ಪರಮಾತ್ಮನನ್ನ ಒಪ್ಪತಕ್ಕಂತಹ ಸಂಸ್ಕೃತಿ, ಅದು ತಾಲಿಬಾನಿಗಳ ತರ ಆಗ್ಲಿ ಬೇರೆ ಯಾರ ತರನೂ ಆಗಲಿ ಅಲ್ಲ. ಸೈರಿಸಿಕೊಂಡು ವಿಚಾರ ಭಿನ್ನ ಅಭಿಪ್ರಾಯಗಳಿರ್ತವೆ, ವಿಚಾರ ಭೇದ ಅಭಿಪ್ರಾಯ ಇರ್ತವೆ, ಇಲ್ಲ ಅಂತ ಏನಲ್ಲ. ಅವ್ರವ್ರ ಸಂಪ್ರದಾಯವನ್ನು ಅವ್ರವ್ರು ಮಾಡ್ಕೊಳ್ಳಿ.
ಅಂತ ಹೇಳಿ ಬಿಡ್ತಾರೆ. ಇಲ್ಲದೆ ಹೋಗಿದ್ರೆ ಈ ದೇಶ ಇಷ್ಟಾದ್ರೂ ಒಗ್ಗಟ್ಟಾಗಿ ಉಳಿಯಕ್ಕೆ ಆಗ್ತಿರ್ಲಿಲ್ಲ, ಇಷ್ಟಾದ್ರೂ ಶಾಂತಿ ನೆಲೆಸ್ತಿರ್ಲಿಲ್ಲ. ಬೇರೆ ದೇಶಗಳು ಛಿದ್ರ ಆಗಿ ಹೋಗಿದ್ದಾವೆ, ಇನ್ನೂ ಛಿದ್ರ ಆಗ್ತವೆ ಅನ್ನೋ ಸೂಚನೆಗಳು ಇದಾವೆ. ಅದಕ್ಕೆ ಸಂವಿಧಾನ ಏನಿದೆ ಅದು ನಮ್ಮನ್ನ 80 ವರ್ಷಗಳಿಂದ ಒಗ್ಗಟ್ಟಾಗಿ ಮಾಡಿದೆ. 78-79 ವರ್ಷಗಳಿಂದ ಮುಂದೆ ಸಂವಿಧಾನವನ್ನು ಅನುಸರಿಸೇ ಬದುಕುತ್ತೆ ನಮ್ಮ ದೇಶ. ಯಾವುದೇ ಒಂದು ಧರ್ಮ, ಜಾತಿ, ಆಚರಣೆಗಳು ಪ್ರಧಾನ ಅಲ್ಲ, ಅದು ನಿಮ್ಮ ವೈಯಕ್ತಿಕ. ಆದರೆ ಸಂವಿಧಾನದ ನಿಯಮಗಳನ್ನು ಅನುಸರಿಸಿ ನಾವೆಲ್ಲರೂ ಬದುಕೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.